ಸೊ ಇನ್ನು ಸಚಿವ ದಿನೇಶ್ ಗುಂಡೂರಾವ್ ಕೂಡ ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಬಿಜೆಪಿ ಅವರಿಗೆ ಈ ವಿಚಾರಗಳನ್ನ ಬಿಟ್ರೆ ಬೇರೇನೂ ಕೂಡ ಇಲ್ಲ ಅನ್ನುವಂಥ ಒಂದು ಮಾತುಗಳನ್ನ ಹೇಳ್ತಾ ಬಿಜೆಪಿ ವಿರುದ್ಧ ದಿನೇಶ್ ಗುಂಡೂರಾವ್ ಹರಿಹಾಯ್ದಿದ್ದಾರೆ. ಯಾಕಂದ್ರೆ ಬಿಜೆಪಿಯರು ಬಾಂಬ್ ಬೆಂಗಳೂರು ಅಂತ ಹೇಳಿ ಕರಿತಾ ಇದ್ದಾರೆ, ಇದು ಸರಿಯಲ್ಲ ಅನ್ನುವಂಥ ಒಂದು ಮಾತುಗಳನ್ನ ಕೂಡ ಹೇಳಿದ್ರು. ದೇಶದ ಹಿತರಕ್ಷಣೆ ಅಂತ ಹೇಳಿ ಬಂದಾಗ ಎಲ್ಲರೂ ಕೂಡ ಒಂದಾಗಬೇಕು, ಬಾಂಬ್ ಬೆಂಗಳೂರು ಅಂತ ಹೇಳಿ ಏನು ಬಿಜೆಪಿ ಹೇಳ್ತಾ ಇದೆ. ಸೊ ಅದಕ್ಕೀಗ ದಿನೇಶ್ ಗುಂಡೂರಾವ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಪುಲ್ವಾಮಾದಲ್ಲೂ ಕೂಡ 150 kg RDX ಬಳಸಿದ್ರಂತೆ. ಸೊ ಹೇಗ್ ಬಂತು ಹಾಗಾದ್ರೆ ಅನ್ನುವಂಥ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಆಗಿನ ರಾಜ್ಯಪಾಲರೇ ದೊಡ್ಡ ಸೆಕ್ಯೂರಿಟಿ ಲ್ಯಾಬ್ಸ್ ಅಂತ ಹೇಳಿದ್ರು. ಸುಮ್ಮನೆ ಒಬ್ಬರ ಮೇಲೆ ಒಬ್ರು ಕೈ ತೋರಿಸೋದು ಸರಿಯಲ್ಲ ಅಂತ ಹೇಳಿ ಸ್ಫೋಟದ ಬಗ್ಗೆ ಸರ್ಕಾರ ಅಗತ್ಯ ಕ್ರಮಗಳನ್ನ ಕೈಗೊಳ್ಳುತ್ತೆ ಅನ್ನುವಂಥ ಒಂದು ವಿಚಾರವನ್ನ ಕೂಡ ಮಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿ ಬಿಜೆಪಿಯ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಏನು ಉದ್ದೇಶ ಎಲ್ಲ ಪತ್ತೆ ಹಚ್ಚಿ ತಪ್ಪಿತಸ್ಥರ ವಿರುದ್ಧ ಕ್ರಮ ತಗೊಳ್ಬೇಕು. ಅದನ್ನು ಈಗಾಗಲೇ ಸರ್ಕಾರ, ಮುಖ್ಯಮಂತ್ರಿಗಳು, ಗೃಹ ಸಚಿವರು, ನಮ್ಮ ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಅದರ ಭಾಳ ಗಂಭೀರವಾಗಿ ಅದನ್ನು ತೆಗೆದುಕೊಂಡು ಕಾನೂನಾತ್ಮಕವಾಗಿ ಏನೇನು ಮಾಡಬೇಕು ಎಲ್ಲ ಮಾಡ್ತಾ ಇದ್ದಾರೆ. ಈ ಥರ ಇನ್ಸಿಡೆಂಟ್ಗಳು ಆದಾಗ ಸರ್ಕಾರಗಳು ಎಲ್ಲ ರೀತಿಯ ಕ್ರಮಗಳು ತಗೊಳ್ಬೇಕಾಗ್ತದೆ. ಕಾರಣಕರ್ತರು. ಸೊ ಇದು ದಿನೇಶ್ ಗುಂಡೂರಾವ್ ಅವರ ಮಾತುಗಳು. ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಒಟ್ಟಾಗಿರಬೇಕು ಅನ್ನುವಂಥ ಒಂದು ಮಾತುಗಳನ್ನು ದಿನೇಶ್ ಗುಂಡೂರಾವ್ ಹೇಳ್ತಾ ಇದ್ದಾರೆ. ಹಾಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಮಾತನಾಡ್ತಾ ಇದ್ದ ವಿಚಾರಗಳನ್ನು ವ್ಯಕ್ತಪಡಿಸಿದ್ರು. ಯಾರೇ ಮಾಡಿದ್ರು ಕೂಡ, ಇಂಥ ಒಂದು ಘಟನೆಗೆ ಯಾರೇ ಕಾರಣಕರ್ತರಾಗಿದ್ರು ಕೂಡ ನಾನು ಖಂಡಿತವಾಗ್ಲೂ ಇದನ್ನು ಖಂಡಿಸ್ತೀನಿ. ಉಗ್ರವಾದ ಯಾರೂ ಕೂಡ ಅದನ್ನು ಸಮರ್ಥನೆ ಮಾಡುವಂಥ ವಿಚಾರನೇ ಅಲ್ಲ ಅನ್ನುವಂಥದ್ರ ಬಗ್ಗೆನೂ ಕೂಡ ಸಿಎಂ ಮಾತನಾಡಿದ್ರು. ಇನ್ನು CCTV ಫುಟೇಜ್ ಆಧರಿಸಿ ಈಗ ತನಿಖೆ ಕೂಡ ನಡೆಸ್ತಾ ಇರುವಂತಹ ಪೊಲೀಸರು ಈಗಾಗಲೇ ಒಂದು 8 ತಂಡಗಳನ್ನು ಮಾಡಿಕೊಂಡು ಬೇರೆ ಬೇರೆ ಆಯಾಮದಲ್ಲೂ ಕೂಡ ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. ಪ್ರಮುಖವಾಗಿ ಇರುವಂತಹ ಒಂದು ಸವಾಲು ಮೊದಲು ಇಲ್ಲಿ ಸ್ಪಷ್ಟವಾಗಬೇಕಾಗಿರುವಂಥದ್ದು ಯಾರು ಏನಕ್ಕೋಸ್ಕರ ಮಾಡಿದ್ದಾರೆ ಅನ್ನುವಂಥದ್ದು. ಬಹುಶಃ ಏನಾದರೂ ಉಗ್ರ ಸಂಘಟನೆಗಳು ಇದರಲ್ಲಿ ಇನ್ವಾಲ್ವ್ ಆಗಿದಾವ, ಅಥವಾ ಲೋಕಲ್ ಯಾರಾದರೂ ತಮ್ಮ ಫ್ರಸ್ಟ್ರೇಷನ್ ತೀರಿಸ್ಕೊಳ್ಳೋದಕ್ಕೆ ಮಾಡಿರುವಂತಹ ಒಂದು ಬ್ಲಾಸ್ಟ್ ಇದಾಗಿರ್ಬಹುದಾ, ಅಥವಾ ರೈವಲ್ರಿ ಏನಾದರೂ ಇತ್ತ, ಬಿಸ್ನೆಸ್ ರೈವಲ್ರಿ. ಯಾಕಂದ್ರೆ ಈ ಬಗ್ಗೆ ಅನುಮಾನ ಬರೋದಕ್ಕೆ ಕಾರಣ ದಿವ್ಯಾ ಅವರು ಹೇಳಿದಂತಹ ಕೆಲವೊಂದಷ್ಟು ಮಾತುಗಳು. ಈ ಹಿಂದೆ ಕೂಡ ಒಂದಷ್ಟು